ಜೈ ಶ್ರೀರಾಮ್. ಇವತ್ತು ವಿಡಿಯೋ ಮಾಡೋ ಉದ್ದೇಶ ದೊಡ್ಡ ಒಂದು ಸಮಸ್ಯೆ ಏನು ಅಂದ್ರೆ ಕರ್ನಾಟಕದ್ದು ಲವ್ ಜಿಹಾದ್. ಈ ಲವ್ ಜಿಹಾದ್ ವಿಚಾರ ಬಂದಾಗ ಎಷ್ಟು ಕ್ರೂರವಾಗಿ ನಡೀತಾ ಇದೆ ಕರ್ನಾಟಕದಲ್ಲಿ. ಇವತ್ತು ಇದಕ್ಕೊಂದು ವಿಚಾರ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಸರ್ಕಾರ ಮೋಸ್ಟ್ಲಿ ಸಪೋರ್ಟಿವ್ ಆಗೈತೆ ಅಂತ ಅನಿಸ್ತೈತೆ. ಇಷ್ಟು ಲವ್ ಜಿಹಾದ್ಗಳು ಅದು ಬಳ್ಳಾರಿಲಾಗ್ಬೋದು, ಇದ್ರಲ್ಲಾಗ್ಬೋದು, ಒಬ್ಬೊಬ್ಬಂತಾವು 50 ವಿಡಿಯೋ 180 ವಿಡಿಯೋ ಈ ತರ ವಿಡಿಯೋಗಳು ಮಾಡ್ತಾ ಇದಾರೆ. ಹೆಣ್ಣು ಮಕ್ಕಳು ಬಲಿ ಆಗ್ತಾ ಇದ್ದಾರೆ. ನಾನು ಹಿಂದೂ ಹೆಣ್ಣು ಮಕ್ಕಳ ಮಾತೆಯರಲ್ಲಿ ಒಂದು ಮನವಿ, ದಯವಿಟ್ಟು ನಿಮ್ಮ ಮಕ್ಕಳು ಎಲ್ಲೋಯ್ತಾ ಇದ್ದಾವೆ, ಯಾರು ಸವಾಸ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಅರಿವಿರ್ಬೇಕು. ದಯವಿಟ್ಟು ಹೇಳ್ತಾ ಇದೀನಿ, ಒಂದು ಸರಿ ಹೆಣ್ಮಕ್ಳು ಜೀವನ ಹಾಳಾಗೋಯ್ತು ಅಂದ್ರೆ ಮತ್ತೆ ಯಾವ ದೇವ್ರು ಬಂದ್ರು ಏನೂ ಮಾಡಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಈ ಜಿಹಾದ್ ಏನಾದ್ರು ಯಾವ ರೀತಿ ನಡೀತಾ ಇದೆ ಅಂದ್ರೆ ಈ ಕಾಲೇಜ್ಗಳಲ್ಲಿ ವ್ಯಸನಕ್ಕೆ ಗಾಂಜಾ, ಡ್ರಗ್ಸ್ ಇವು ಅತಿಯಾಗಿದ್ದಾವೆ. ಇದನ್ನ ಹೆಣ್ಮಕ್ಳಿಗೆ ಇಂಜೆಕ್ಟ್ ಮಾಡಿ, ಈ ಗಾಂಜಾ ಡ್ರಗ್ಸ್ ಇಂಜೆಕ್ಟ್ ಮಾಡಿ ಅವರನ್ನ ಒಂದು ಸಮುದಾಯದವರು ಯಾವ ರೀತಿ ಬಳಸ್ಕೊತಾ ಇದ್ದಾರೆ ಅಂದ್ರೆ ಅದನ್ನ ಹೇಳಕ್ಕೂ ಆಗಲ್ಲ, ನೋಡೋಕ್ಕೂ ಆಗಲ್ಲ. ನನಗೆ ಕೆಲವು ವಿಡಿಯೋಗಳು ಬಂದಿದ್ದಾವೆ, ನೋಡಿದ್ರೆ ಹೊಟ್ಟೆ ಉರಿಯುತ್ತೆ, ಸಿಕ್ಕಾಪಟ್ಟೆ ಕೋಪನೂ ಬರುತ್ತೆ. ಅಂತ ನನ್ನ ಮಕ್ಕಳು ನಮ್ಮ ಕೈಗೆ ಸಿಕ್ಕಿದ್ರೆ ಮಾತ್ರ ಏನ್ ಮಾಡ್ತೀವಿ ಅಂತ ಬಯಲು ಹೇಳಕ್ಕಾಗಲ್ಲ, ಮಾಡಿ ತೋರಿಸ್ತೀವಿ. ಈ ಲವ್ ಜಿಹಾದ್ ಅನ್ನೋ ವಿಚಾರದಲ್ಲಿ ತುಂಬಾ ಒಂದು ದೊಡ್ಡ ಮಟ್ಟಿಗೆ ಹುನ್ನಾರ ನಡೀತಾ ಇದೆ. ಈ ಯೂತ್ಗಳು ದಯವಿಟ್ಟು, ಈ ಕಾಲೇಜು ಹೆಣ್ಮಕ್ಳು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಮುಸ್ಲಿಂ ಹೆಣ್ಣು ಮಕ್ಕಳು ಸವಾಸ ಮಾಡ್ಬೇಕಾದ್ರೆ 100 ಸರಿ ಯೋಚನೆ ಮಾಡಿ, 100 ಸರಿ ಯೋಚನೆ ಮಾಡಿ. ನನ್ನ ಹತ್ರ ಎವಿಡೆನ್ಸ್ ಇದೆ. ಅವ್ರನ್ನ ಸ್ನೇಹ ಮಾಡಿ ಅವ್ರನ್ನ ಯಾವ ರೀತಿ ದಬ್ಬಿಸ್ತಾರೆ ಅಂದ್ರೆ, ಆ ಡ್ರಗ್ಸ್ ಕೊಟ್ಟು ಆ ಹೆಣ್ಣು ಮಗಳಿಗೆ ಆ ಮೈ ಮೇಲೆ ಪರಿಜ್ಞಾನನೇ ಇಲ್ಲ. ಒಬ್ರು ಇಬ್ರು 3 ಜನ ಸೇರ್ಕೊಂಡು ಯಾವ ತರ ಹುಡುಗಿನ ಇದ್ ಮಾಡ್ತಾ ಇದಾರೆ ಅಂದ್ರೆ ಹೇಳಕ್ಕೂ ಆಗಲ್ಲ. ಇಂಥ ಮನಸ್ಥಿತಿ ಇರೋ, ಈ ಜಿಹಾದಿ ಮನಸ್ಥಿತಿ ಇರೋಂತಹ ಸೂಳೆ ಮಕ್ಕಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಮಗೆ ಸಿಗಬಾರ್ದು. ಇಂತಹ ವಿಚಾರಗಳು ದಯವಿಟ್ಟು ನಿಮ್ಮ ಗಮನಕ್ಕೆ, ಕಾಲೇಜ್ಗಳಲ್ಲಾಗಲಿ ಮತ್ತೊಂದು ಕಡೆ ಆಗಲಿ, ಮುಸಲ್ಮಾನ್ ಅಂದರೆ ಕೆಲವು ಜಿಹಾದಿಗಳು ಇರ್ತಾರೆ, ಇದೇ ಮನಸ್ಥಿತಿ ಅಂತ ಜಿಹಾದಿಗಳು ಇರ್ತಾರೆ. ಅಂಥವ್ರು ಏನಾದ್ರು ಈ ಥರ ವಿಚಾರಗಳನ್ನ ಹಿಂದೂ ಹೆಣ್ಣು ಮಕ್ಕಳನ್ನ ಬಳಸ್ಕೊತಾ ಇದ್ರೆ ದಯವಿಟ್ಟು ನಿಮ್ಮ ಗಮನಕ್ಕೆ ಬಂದರೆ ಹಿಂದೂ ಸಂಘಟನೆಗಳಿಗೆ, ಅದು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಆಗ್ಬೋದು, ಶ್ರೀರಾಮ್ ಸೇನೆ ಆಗ್ಬೋದು, ರಾಷ್ಟ್ರೀಯ ಇನ್ನು ಹಲವಾರು ಹಿಂದೂ ಸಂಘಟನೆ ಇದಾವೆ, ಯಾವ್ದಾರು ಆಗ್ಬೋದು, ನಿಮಗೆ ಯಾರು ನಿಮ್ಮ ಹತ್ರ ಚೆನ್ನಾಗಿದ್ದಾರೆ ಅವ್ರಿಗೆ ಕರೆ ಕೊಡಿ, ಮಾಹಿತಿ ನೀಡಿ. ಇದಕ್ಕೆ ಯಾವ ಮಟ್ಟದಲ್ಲಿ ಯಾವ ಕಾನೂನು ಮುಖಾಂತರ ಹೋರಾಟ ಮಾಡಬೇಕು ಅಂದ್ರೆ ಅದಕ್ಕೂ ಸಿದ್ಧ. ಇದನ್ನ ತಡಿಬೇಕಷ್ಟೇ. ಇಲ್ಲವಾದ್ರೆ ಇದೇ ರೀತಿ ನಡೆದರೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಸಂತತಿ ಹಾಳಾಗೋಗ್ತದೆ, ಹಾಗೂ ಹಿಂದೂ ಹೆಣ್ಣು ಮಕ್ಕಳು ಜೀವನ ಹಾಳಾಗೋಗ್ತದೆ. ಇದನ್ನೆಲ್ಲ ಒಂದು ತಡಿಬೇಕು ಅಂದ್ರೆ ಎಲ್ಲರ ಬೆಂಬಲ ತುಂಬಾ ಅವಶ್ಯಕತೆ ಇದೆ. ಜೈ ಶ್ರೀರಾಮ್, ಜೈ ಹಿಂದ್.